ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಶಾಕದ್ವೀಪ ವರ್ಣನೆ ಎಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯವು ಹಾಗೂ ಇದರ ಮುಂದಿನ 12ನೆಯ ಅಧ್ಯಾಯವು ಭೂಮಿ ಪರ್ವ ಎಂಬ ಭೀಷ್ಮ ಪರ್ವದ ಉಪಪರ್ವಕ್ಕೆ ಸೇರಿದುದಾಗಿರುತ್ತದೆ. ಆಮೇಲೆ ಧೃತರಾಷ್ಟ್ರನು, ಓ ಸಂಜಯ, ಇದುವರೆಗೆ ನೀನು ಜಂಬೂಖಂಡವನ್ನು ಕುರಿತು ವಿವರಿಸಿದೆ. ಅದರ ವಿಸ್ತಾರ ಪರಿಮಾಣಗಳನ್ನು, ಸಮುದ್ರ ಪರಿಮಾಣವನ್ನು, ಶಾಖ ಕುಶ ಶಾಲ್ಮಲಿ ಕ್ರೌಂಚಾದಿ ದ್ವೀಪಗಳನ್ನು, ಚಂದ್ರ ಸೂರ್ಯ ರಾಹು ಗ್ರಹಗಳನ್ನು ಕುರಿತು ವಿವರಿಸು ಎಂದನು. ಆಗ ಸಂಜಯನು, ಓ ರಾಜ, ಈ ಲೋಕದಲ್ಲಿ ಅಸಂಖ್ಯಾತಗಳಾದ ದ್ವೀಪ ಸಮೂಹಗಳುಂಟು. ಅವುಗಳಲ್ಲಿ ಪ್ರಧಾನಗಳೆನಿಸಿದ ಜಂಬು, ಪಕ್ಷ, ಕುಶ, ಕ್ರೌಂಚ, ಶಾಖ, ಶಾಲ್ಮಲಿ, ಪುಷ್ಕರಗಳೆಂಬಿ ಸಪ್ತ ದ್ವೀಪಗಳನ್ನು, ಸೂರ್ಯ ಚಂದ್ರರನ್ನು, ಇತರ ಗ್ರಹಗಳನ್ನು ನಿನಗೆ ವಿವರಿಸುವೆನು, ಕೇಳು. ಜಂಬೂ ಖಂಡವು ಪರ್ವತಾಕೃತಿಯುಳ್ಳದ್ದು. ಇದು ಅನೇಕ ದೇಶಗಳಿಂದ ಕೂಡಿರುವುದು. ಮಣಿರತ್ನ ಸಮೃದ್ಧವಾದುದು. ಅನೇಕ ಧಾತುಗಳಿಂದ ಅಲಂಕೃತವಾದ ಬೆಟ್ಟಗಳಿಂದ ಶೋಭಿಸುವುದು. ಸಿದ್ಧ ಚಾರಣರಿಂದ ತುಂಬಿದುದು. ಇದನ್ನು ಲವಣ ಸಮುದ್ರವು ಸುತ್ತಿಕೊಂಡಿರುವುದು. ಜಂಬೂ ಖಂಡದ ವಿಸ್ತಾರವು ಪೂರ್ಣವಾಗಿ 18,600 ಯೋಜನಗಳು. ಅದನ್ನು ಆವರಿಸಿಕೊಂಡಿರುವ ಲವಣ ಸಮುದ್ರದ ವಿಸ್ತಾರವು ಅದಕ್ಕೆ ಇಮ್ಮಡಿಯಾಗಿರುವುದು. ಈ ಸಮುದ್ರವು ಅನೇಕ ದೇಶ ಖಂಡಗಳಿಂದಲೂ ರತ್ನಗಳಿಂದಲೂ ನಾನಾ ಧಾತು ವಿಚಿತ್ರಗಳಾದ ಪರ್ವತಗಳಿಂದಲೂ ಒಪ್ಪುತ್ತಾ ಸಿದ್ಧ ಚಾರಣರಿಂದ ಸೇವಿಸಲ್ಪಡುವುದು. ಶಾಖದ್ವೀಪವು ಪ್ರಮಾಣದಲ್ಲಿ ಜಂಬೂದ್ವೀಪಕ್ಕೆ 2ರಷ್ಟಿರುವುದು. ಅದರ ಸುತ್ತಲೂ ಅದಕ್ಕೆ ದ್ವಿಗುಣ ವಿಸ್ತಾರವುಳ್ಳ ಕ್ಷೀರ ಸಮುದ್ರವು ಸುತ್ತಿಕೊಂಡಿರುವುದು. ಅನೇಕ ಪುಣ್ಯ ದೇಶಗಳಿಂದ ತುಂಬಿದುದು. ಅಲ್ಲಿನ ಜನರಿಗೆ ಸಾವೆಂಬುದೇ ಇಲ್ಲ. ಇನ್ನು ಅಲ್ಲಿ ದುರ್ಭಿಕ್ಷದ ಮಾತಾದರೂ ಎಲ್ಲಿಯದು. ಅಲ್ಲಿನವರೆಲ್ಲರೂ ತಾಳ್ಮೆ ಮತ್ತು ತೇಜಸ್ಸುಗಳಿಂದ ಕೂಡಿರುವರು ಎಂದನು. ಆಗ ಧೃತರಾಷ್ಟ್ರನು, ಸಂಜಯ, ಈಗ ಸಂಗ್ರಹವಾಗಿ ಹೇಳಿದ ಶಾಖದ್ವೀಪ ವಿವರಣವನ್ನು ಇನ್ನೂ ವಿಸ್ತಾರವಾಗಿ ತಿಳಿಸಬೇಕು ಎನ್ನಲು. ಆಗ ಸಂಜಯನು, ರಾಜ, ಕೇಳು. ಅಲ್ಲಿ ರತ್ನ ಖಚಿತಗಳಾದ 7 ಮುಖ್ಯ ಪರ್ವತಗಳು, 7 ಸಮುದ್ರಗಳು, 7 ನದಿಗಳು ಇವೆ. ಅಲ್ಲಿ ಇರುವುದೆಲ್ಲವೂ ಅತ್ಯಂತ ಗುಣವುಳ್ಳದ್ದಾಗಿ ಪರ್ವತ ಪವಿತ್ರ ಎನಿಸಿರುವುದು. ಅದರಲ್ಲಿ ಮೊದಲನೆಯದು ದೇವರ್ಷಿ ಸೇವಿತವಾದ ಮೇರು ಪರ್ವತವು. ಪೂರ್ವ ದಿಕ್ಕಿಗೆ ಹಬ್ಬಿದ ಮಲಯವೆಂಬ ಬೇರೆ ಪರ್ವತಗಳುಂಟು. ಅಲ್ಲಿಂದಲೇ ಮೇಘಗಳು ಉತ್ಪನ್ನವಾಗಿ 4 ದಿಕ್ಕುಗಳಿಗೂ ಹೋಗುವವು. ಅದರಿಂದ ಆಚೆಗೆ ಜಲಧಾರವೆಂಬ ದೊಡ್ಡ ಪರ್ವತವಿದೆ. ಇಂದ್ರನು ಅಲ್ಲಿಂದಲೇ ಪ್ರತಿದಿನವೂ ಜಲವನ್ನು ಆಕರ್ಷಿಸುತ್ತಾ ಮಳೆಗಾಲದಲ್ಲಿ ವರ್ಷಿಸುವನು. ಆ ಶಾಖ ದ್ವೀಪದಲ್ಲಿಯೇ ರೈವತಕವೆಂಬ ಬೇರೊಂದು ಬೆಟ್ಟವುಂಟು. ಆಕಾಶದಲ್ಲಿ ಪ್ರಕಾಶಿಸುವ ರೇವತಿ ನಕ್ಷತ್ರವು ಅಲ್ಲಿ ದಿವ್ಯ ರೂಪದಿಂದ ಸದಾ ನೆಲೆಗೊಂಡಿರುವುದು. ಇದನ್ನು ಬ್ರಹ್ಮದೇವನೇ ಪ್ರತಿಷ್ಠಿಸಿರುವನು. ಅದರ ಉತ್ತರಕ್ಕೆ ಕಾಲ ಮೇಘದಂತಿರುವ ಶ್ಯಾಮ ಪರ್ವತವಿದೆ. ಅಲ್ಲಿನ ಜನರೆಲ್ಲ ಕಪ್ಪು ವರ್ಣದವರು ಎಂದನು. ಆಗ ಧೃತರಾಷ್ಟ್ರನು, ಅಲ್ಲಿನವರಿಗೆ ಕಪ್ಪು ಬಣ್ಣಬೇಕೆ ಎನ್ನಲು ಸಂಜಯನು, ರಾಜ, ಕೇಳು. ಬೇರೆ ಎಲ್ಲ ದ್ವೀಪಗಳಲ್ಲಿಯೂ ಪಕ್ಷಿಗಳಿಗೆ ಬಿಳುಪು ಮತ್ತು ಕಪ್ಪು ಬಣ್ಣಗಳುಂಟು. ಈ ಶ್ಯಾಮಗಿರಿಯಲ್ಲಿ ಮಾತ್ರ ಹುಟ್ಟುವುದೆಲ್ಲ ಶ್ಯಾಮಲವೇ. ಧೃತರಾಷ್ಟ್ರ ಮಹಾರಾಜ, ಅದರಿಂದಾಚೆಗೆ ಮಹೋದಯವೆಂಬ ದುರ್ಗ ಶೈಲವೊಂದುಂಟು. ಅಲ್ಲಿ ಒಳ್ಳೆಯ ಗಾಳಿಗೆ ಉತ್ಪತ್ತಿ ಸ್ಥಾನವು ಕೇಸರ ವೃಕ್ಷಗಳಿಂದ ತುಂಬಿದುದು ಆದ ಕೇಸರವೆಂಬ ಬೆಟ್ಟವುಂಟು. ಅವುಗಳಲ್ಲಿ 7 ವರ್ಷಗಳುಂಟೆಂದು ವಿದ್ವಾಂಸರು ಹೇಳುವರು. ಈ ವರ್ಷಗಳ ವಿಸ್ತಾರವು ಬೇರೆ ಬೇರೆಯಾಗಿ ಯೋಜನ ಸಂಖ್ಯೆಯಲ್ಲಿ ಮೇಲೆ ಮೇಲೆ ಒಂದಕ್ಕೊಂದಕ್ಕೆ ದ್ವಿಗುಣವಾಗಿದೆ. ಇವುಗಳಿಗೆ ಕ್ರಮವಾಗಿ ಮಹಾಮೇರು, ಮಹಾಕಾಶ, ಜಲದ, ಕುಮುದ, ಉತ್ತರ, ಜಲಧಾರ, ಸುಕುಮಾರಗಳೆಂದು ಹೆಸರು. ರೈವತದಿಂದ ಆಚೆಗೆ ಕೌಮಾರವೆಂಬ ಪರ್ವತವು, ಶ್ಯಾಮ ಪರ್ವತದಿಂದ ಆಚೆಗೆ ಮಣಿಕಾಂಚನವೆಂಬ ಪರ್ವತವು, ಕೇಸರ ಪರ್ವತದಿಂದ ಆಚೆಗೆ ಮೌದಾಕಿ ಎಂಬ ಪರ್ವತವೂ ಇದೆ. ಅದರಿಂದಾಚೆಗೆ ಮಹಾಪುರುಷರ ಸಾನ್ನಿಧ್ಯವುಂಟು. ಶಾಖದ್ವೀಪವು ಉದ್ದದಲ್ಲಿಯೂ ಅಗಲದಲ್ಲಿಯೂ ಜಂಬೂದ್ವೀಪಕ್ಕೆ ಸಮಾನವೆಂದು ಹೇಳುವರು. ಆ ದ್ವೀಪ ಮಧ್ಯದಲ್ಲಿ ಶಾಖವೆಂಬ ಮಹಾವೃಕ್ಷವೊಂದುಂಟು. ಅನೇಕ ಪ್ರಾಣಿಗಳು ಯಾವಾಗಲೂ ಅದನ್ನು ಆಶ್ರಯಿಸಿರುವವು.
ಅಲ್ಲಿ ಅನೇಕ ಪುಣ್ಯ ಜನಪದಗಳುಂಟು. ಅಲ್ಲಿ ಶಂಕರನು ಪೂಜಿಸಲ್ಪಡುವನು. ಸಿದ್ಧಚಾರಣ ಪರದೇವತೆಗಳೆಲ್ಲರೂ ಅಲ್ಲಿ ಆಗಾಗ ಹೋಗಿ ಬರುವರು. ಅಲ್ಲಿ 4 ವರ್ಣದವರು ಸ್ವಧರ್ಮ ನಿರತರಾಗಿ ಧರ್ಮಶೀಲರೆನಿಸಿರುವರು. ಅಲ್ಲಿ ಕಳ್ಳರೆಂಬ ಮಾತೇ ಇಲ್ಲ. ಜನರೆಲ್ಲರೂ ಜರಾಮರಣಗಳಿಲ್ಲದೆ ದೀರ್ಘಾಯುಷ್ಮಂತರಾಗಿರುವರು. ಮಳೆಗಾಲದಲ್ಲಿ ನದಿಗಳು ಹೇಗೋ ಹಾಗೆ ಪ್ರಜೆಗಳು ಅಲ್ಲಿ ವೃದ್ಧಿ ಹೊಂದುತ್ತಿರುವರು. ಅಲ್ಲಿ ಪವಿತ್ರ ಜಲವುಳ್ಳ ನದಿಗಳುಂಟು. ಗಂಗಾ ನದಿಯು ಅಲ್ಲಿ ಸುಕುಮಾರಿ, ಕುಮಾರಿ, ಶೀತಾಶಿ, ವೇಣುಕೆ, ಮಹಾನದಿ, ಮಣಿಜಲೆ, ಚಕ್ಷುರ್ವರ್ಧನೆ ಎಂಬ ಹೆಸರುಗಳಿಂದ ಬೇರೆ ಬೇರೆ ಶಾಖೆಗಳಾಗಿ ಪ್ರವಹಿಸುತ್ತಿದೆ. ಇವಲ್ಲದೆ ಇನ್ನೂ ಲಕ್ಷ ಪುಣ್ಯ ನದಿಗಳು ಅಲ್ಲಿ ಹರಿಯುತ್ತಿವೆ. ಅವನ್ನೆಲ್ಲ ಹೆಸರಿಟ್ಟು ಎಣಿಸುವುದೇ ಸಾಧ್ಯವಿಲ್ಲ. ಅಲ್ಲಿ ಇಂದ್ರನು ಸದಾ ವರ್ಷಿಸುತ್ತಿರುವನು. ಅಲ್ಲಿ 4 ಪವಿತ್ರವಾದ ಜನಪದಗಳುಂಟು. ಅವುಗಳಿಗೆ ಕ್ರಮವಾಗಿ ಮಂಗ, ಮಶಕ, ಮಾನಸ, ಮಂದಗವೆಂದು ಹೆಸರು. ಮಂಗದಲ್ಲಿ ಸ್ವಕರ್ಮ ನಿರತರಾದ ಬ್ರಾಹ್ಮಣರೇ ತುಂಬಿರುವರು. ಮಶಕ ದೇಶದಲ್ಲಿ ಧಾರ್ಮಿಕರಾದ ಕ್ಷತ್ರಿಯರೇ ತುಂಬಿರುವರು. ಮಾನಸ ದೇಶದಲ್ಲಿ ಸತ್ಪುರುಷರಾದ ವೈಶ್ಯರು, ಮಂದಗ ದೇಶದಲ್ಲಿ ಪುರುಷಾರ್ಥಶೀಲರಾದ ಶೂದ್ರರು ತುಂಬಿರುವರು. ಅಲ್ಲಿ ರಾಜನಿಲ್ಲ, ರಾಜದಂಡವಿಲ್ಲ, ದಂಡಾಧಿಕಾರಿಗಳೂ ಇಲ್ಲ. ಜನರೆಲ್ಲ ಸ್ವಧರ್ಮ ನಿರತರಾಗಿ ಒಂದೊಂದು ದೇಶಕ್ಕೆಲ್ಲ ಒಂದೊಂದೇ ಜಾತಿಯವರಾಗಿ ಸೇರಿ ಆ ಶಾಖ ದ್ವೀಪದಲ್ಲಿ ಕೂಲ್ಯದಿಂದಲೇ ವಾಸ ಮಾಡುತ್ತಿರುವರು. ಅಂದರೆ ಅನ್ಯೋನ್ಯವಾಗಿ ಪರಸ್ಪರ ಅನುಕೂಲದಿಂದಲೇ ವಾಸ ಮಾಡುತ್ತಿರುವರು ಎಂದನು. ಇದು 11ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.